ಹಲೋ ಫ್ರೆಂಡ್ಸ್, ವೆಲ್ಕಮ್ ಟೆಕ್ ಸ್ಮಾರ್ಟ್. ಫ್ರೆಂಡ್ಸ್, ಭಾಳ ಸ್ಟೂಡೆಂಟ್ಸು ಕರ್ನಾಟಕ PUC ಸೆಕೆಂಡ್ ಇಯರ್ದು ರಿಸಲ್ಟು ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರು. 2025 ಫ್ರೆಂಡ್ಸ್. ಯೂಶ್ವಲಿ ಏನಾಗಿತ್ತು ಅಂದರೆ ಲಾಸ್ಟ್ ಇಯರ್ ಏಪ್ರಿಲ್ 10 ಬಿಟ್ಟಿದ್ರು. ಫ್ರೆಂಡ್ಸ್, ಇವ್ರು ಏನು ಮಾಡ್ತಾರೆ ಅಂದರೆ ಕರ್ನಾಟಕ ಅದು ಏನು ಕರ್ನಾಟಕ ಸ್ಟೇಟ್ ಬೋರ್ಡ್ ಇದೆಯಲ್ಲ, ಅವ್ರು ಯಾವಾಗ ಬಿಡ್ತಾರೆ ಅಂದರೆ ನಿಮಗೆ ಯಾವಾಗ ಬಿಡ್ತಾರೆ ಅಂತ ಮೋಸ್ಟ್ ಪ್ರಾಬಬ್ಲಿ 2 to 3 ಡೇಸ್ ಬಿಫೋರು ಬಿಡ್ತಾರೆ. ಇವತ್ತು ರಿಸಲ್ಟ್ ಬಿಡ್ತಾರೆ ಅಂತ. ಓಕೆ ಫ್ರೆಂಡ್ಸ್, ಲಾಸ್ಟ್ ಇಯರ್ 2024 ನಿಮಗೆ ಏಪ್ರಿಲ್ 10 ಬಿಟ್ಟಿದ್ರು. ಈ ವರ್ಷ ಕೂಡ ಅದೇ ರೇಂಜಲ್ಲಿ ನಿಮಗೆ ಏಪ್ರಿಲ್ ಸೆಕೆಂಡ್ ವೀಕು ಅಥವಾ ನಿಮ್ಮ CET KCET ಇದೆಯಲ್ಲ, CET ಮುಂಚೆನೇ ರಿಸಲ್ಟ್ ಬಿಡ್ತಾರೆ. ಆಮೇಲೆ ನಿಮ್ಮದು ಸೆಕೆಂಡ್ PUCದು ಸೆಕೆಂಡ್ ಎಕ್ಸಾಮ್, ನೀವು 3 ಎಕ್ಸಾಮ್ ಇದೆಯಲ್ಲ, ಸೆಕೆಂಡ್ ಎಕ್ಸಾಮ್ ನಿಮಗೆ ಆಫ್ಟರ್ CET ಇರುತ್ತೆ. ಸೊ ಮೋಸ್ಟ್ ಪ್ರಾಬಬ್ಲಿ ಇನ್ ಕೇಸ್ ರಿಸಲ್ಟ್ ಏನೋ ಸೆಕೆಂಡ್ ವೀಕ್ ಬಿಟ್ಟರೆ ನಿಮಗೆ ನೆಕ್ಸ್ಟ್ ಒಂದು 15 to 20 ಡೇಸಲ್ಲಿ PUC ಎಕ್ಸಾಮ್ 2 ಇರುತ್ತೆ ನಿಮಗೆ. ಓಕೆ, ವಿದಿನ್ 15 to 20 ಡೇಸ್ ಅಷ್ಟೇ ಇರುತ್ತೆ. ಲಾಸ್ಟ್ ಇಯರ್ ಎಲ್ಲ ಅಷ್ಟೇ ಕೊಟ್ಟಿದ್ದಾರೆ. 20 ಡೇಸ್ ನಿಮ್ಗೆ ಕೊಡ್ತಾರೆ. ಸೆಕೆಂಡ್ ಎಕ್ಸಾಮ್ ಇರುತ್ತೆ. ನೀವು ಕಟ್ಟೋದಲ್ಲ, ಅವತ್ತು ಒಂದು ವೀಕಲ್ಲಿ ಕಟ್ಟೋದಿರುತ್ತೆ. ಸೊ ಅದೆಲ್ಲ ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ. ಸೊ ನೀವು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಏಪ್ರಿಲ್ ಸೆಕೆಂಡ್ ವೀಕು ಅಥವಾ ನಿಮಗೆ ಬಿಫೋರ್ ಏಪ್ರಿಲ್ 15 PUC ಸೆಕೆಂಡ್ ಇಯರ್ ರಿಸಲ್ಟು ಬಿಡೋ ಚಾನ್ಸಸ್ ಇದೆ. ನಾನು ಎಕ್ಸಾಕ್ಟ್ ಡೇಟು ಬಿಟ್ಟ ತಕ್ಷಣ ಅಪ್ಡೇಟ್ ಮಾಡ್ತೀನಿ ನಿಮಗೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ CETದು ಅಪ್ ಟು ಆಪ್ಷನ್ ಇಟ್ಟಿರ್ತಾನೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್,